ಎಲ್ಲ ನನ್ನ ಸದಸ್ಯರ ಹಾಗೂ ಕಾರ್ಮಿಕರ ರಾಜ್ಯದ ಸಂಘದ ಅಧ್ಯಕ್ಷರಾದ ರಜಂತ್ ಅವರೇ, ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ನಮ್ಮ ಸ್ನೇಹಿತರು, ಈ ಒಂದಿನ ಇಲ್ಲಿಂದ ಅಂದಿನಿಂದ ಕಾರಣಾಂತರಗಳಿಂದ ಅವರು ತೆರವಾಗಿದ್ದರಿಂದ ಆ ಒಂದು ಜಾಗಕ್ಕೆ ಕಾಂತರಾಜು ಅಂತ ನಮ್ಮ ಆತ್ಮೀಯ ಸ್ನೇಹಿತರು ಸೌಮ್ಯ ಸಹೋದರ ಅವ್ರನ್ನ ಡೈರೆಕ್ಟರ್ ಆಗಿ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಅಂದಿನಿಂದ ಕಾಂತರಾಜು ಈ ಸಭೆಯ ಹೊಸ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅದಲ್ಲದೆ ಇವತ್ತು ಇವತ್ತಿನ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ, ಈ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ, ಡಿ ಕೆ ಶಿವಕುಮಾರ್ ಬಂದ ಮೇಲೆ ಗೃಹಲಕ್ಷ್ಮಿ ಹಣ ಯಾರಿಗೂ ಬರಲ್ಲ, ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಏನು ರಾಜ್ಯ ಸರ್ಕಾರದ ದೂರಿದೆ. ಯಾವುದೇ ಈ ಒಂದು 5 ಗ್ಯಾರಂಟಿಗಳಲ್ಲಿ ಸರ್ಕಾರ ಏನು ಇವತ್ತು ಅವತ್ತು ಏನು ಸೂಚನೆ ಮಾಡಿದ್ರು, ಆ ಸೂಚನೆ ಪ್ರಕಾರ 5 ಗ್ಯಾರಂಟಿನೂ 5 ವರ್ಷನೂ ನಿಲ್ಲಲ್ಲ, ಮುಂದಿನ 28 ಚುನಾವಣೆ ಕಂಟಿನ್ಯೂ ಆಗುತ್ತೆ. ತಪ್ಪು ತಿಳ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಹಣ ಇವತ್ತು ಏನಾಗಿದೆ, ನಾವು ಬದಲಾವಣೆ ಏನಾಗಿದೆ ಅಂದರೆ, ಸುಮಾರು ಲಕ್ಷಗಟ್ಟಲೆ ಒಂದು ಹಣ ಫಾಲ್ ಆಗ್ತಾ ಇದೆ. ಏನ್ಗೆ ಈಗ ಸತ್ತೋಗಿದ್ದಾರೆ, ಮೃತರ ಅಕೌಂಟ್ಗೂ ಸಹ ದುಡ್ಡು ಹೋಗ್ತಾ ಇದೆ, GST ತುಂಬ ಇರೋದು ಅಕೌಂಟ್ಗೆ ಹೋಗ್ತಾ ಇದೆ. ಹಂಗಾಗಿ ಬಡವರಿಗೆ ಮಧ್ಯಮ ವರ್ಗಕ್ಕೆ ಅನ್ಯಾಯ ಆಗ್ತದೆ ಅಂತ ಇದನ್ನ ಒಂದು ಹೊಸ ಚಾಲನೆ, ಒಂದು ಫಾರಂ ಭರ್ತಿ ಮಾಡಿಕೊಟ್ಟು, ಏನು ಯಾರಿಗೂ ನಿಂತಿಲ್ಲ ಅದನ್ನ ಭರ್ತಿ ಮಾಡಿಕೊಟ್ಬಿಟ್ಟು ಅದರಲ್ಲಿ ನಾವು ಇದೀವಿ, ಸದಸ್ಯತ್ವ ಇದೆ ನಮ್ಮಲ್ಲಿ, ಮೆಂಬರ್ಶಿಪ್ ನಾವು ಇದೀನಿಂದ ಅವ್ರಿಗೂ ಗೃಹಲಕ್ಷ್ಮಿ ಹಣ ಇರ್ಬೋದು, ವಿದ್ಯುತ್ ಇರ್ಬೋದು, ಭಾಗ್ಯಲಕ್ಷ್ಮಿ ಯಾವ ಇದಾವಲ್ಲ, ಯಾವ ಸರ್ಕಾರದ ಯೋಜನೆ ಯಾವ ನಿಲ್ಲಲ್ಲ. ಆದ್ರಿಂದ ಯಾರು ಸಹ ವಿರೋಧ ಪಕ್ಷದ ಮಾತಿಗೆ ಹಳ್ಳಿಗಳಲ್ಲೂ ಇವತ್ತು ಕಿವಿ ಕೊಡ್ತಾ ಇದ್ದಾರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ದುಡ್ಡು ಬರಲ್ಲ, ವಿದ್ಯುತ್ ಬರಲ್ಲ, ಬಸ್ಸು ಉಚಿತ ಇಲ್ಲ ಅಂತೇಳಿ ಎಲ್ಲ ಕಾರ್ಯಕ್ರಮಗಳು ಏನು ನಡೀತಾ ಇದೆ ಯಥಾಶಕ್ತಿ ಎಲ್ಲವೂ ನಡೀತಾ ಇದೆ. ಎಲ್ಲ ಅಕೌಂಟ್ಗೂ ಗೃಹಲಕ್ಷ್ಮಿ ಹಣ ಹೋಗುತ್ತೆ. ಈಗ ಇಲ್ಲಿ ಮಾರ್ಚ್ವರೆಗೂ ನಮ್ಮಲ್ಲಿ ಹಣ ಸಂಗ್ರಹಣೆ ಆಗಿದೆ ಅನ್ಸುತ್ತೆ ಸರ್, ಮಾರ್ಚ್ ತನಕ ಆಗಿದೆ. ಏಪ್ರಿಲ್ ಮೇ ಈಗ ಬಿಡುಗಡೆ ಆಗುತ್ತೆ. ಯಾಕಂದ್ರೆ ತಾಂತ್ರಿಕ ದೋಷಗಳಿದ್ದು, ಯಾಕಂದ್ರೆ ಮುಖ್ಯಮಂತ್ರಿಗಳು ಬದಲಾವಣೆ ಆದಾಗ ಇವೆಲ್ಲ ಇದ್ದಿದ್ದೆ, ಈಗ ಬಿಡುಗಡೆ ಆಗುತ್ತೆ. ಅದರಿಂದ ಎಲ್ಲ ಖಾತೆಗೂ ಎಲ್ಲ ರೀತಿಯಾದ ಹಣ ಹೋಗುತ್ತೆ. ಯಾರು ಅನ್ಯತಾ ಭಾವಿಸಬೇಡ, ವಿರೋಧ ಪಕ್ಷದ ಮಾತಿಗೆ ಯಾರು ಕಿವಿ ಕೊಡಬಾರ್ದು. ಸರ್ಕಾರ ಏನು ನಿಗದಿಪಡಿಸಿದೆ ಆ ಹಣ ಹೋಗಿದೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದೆ. ಏನು ಅವತ್ತು ಸರ್ಕಾರ ಆದೇಶ ಮಾಡುತ್ತೆ, ಅವತ್ತು ಯಾರು ಮರಣ ಹೊಂದಿರ್ತಾರೆ ಅವ್ರ ಅಕೌಂಟಿಗೆ ದುಡ್ಡು ಹೋಗಲ್ಲ. ಈಗ ಫೋನ್ ಆಗ್ತಾ ಇದೆ, ಅದನ್ನ ತಡೆಹಿಡಿಬೇಕು ಅನ್ನೋ ಉದ್ದೇಶ ಆಗಿದೆ, ಅಷ್ಟು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಅದಲ್ಲದೆ ಇವತ್ತು ಅರಸೀಕೆರೆ ತಾಲೂಕಲ್ಲಿ, ಅರಸೀಕೆರೆ ನಗರದಲ್ಲಿ ಇವತ್ತು ಅದ್ಭುತವಾದ ಬಸ್ ಸ್ಟ್ಯಾಂಡ್ ಆಗ್ತಾರಿಂದ ಸ್ವಲ್ಪ ದೋಷ ಇತ್ತು, ಸ್ವಲ್ಪ ತಾಂತ್ರಿಕ ದೋಷ ಇತ್ತು. ಅದನ್ನ ಶಿವಲಿಂಗೇಗೌಡರು ಹೆಚ್ಚುವರಿ ಹಣ ತಂದು ಬೇಗ ಅದನ್ನು ಎಷ್ಟು ಆದಷ್ಟು ಬೇಗ ಆ ಒಂದು ಬಸ್ ಸ್ಟ್ಯಾಂಡ್, ನೂತನವಾದ ಬಸ್ ಸ್ಟ್ಯಾಂಡನ್ನ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದ ಕಾರಣ ಈಗ ಸುಮ್ಮನೆ ತರಲೆ ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣ ಇದಾಗ್ತಿದೆ, ಅಲ್ಲಿ ಡೈಲಿ ಆಗ್ತಿದೆ ಅಂದಾಗ ಬಸ್ಟಾಗ ಹಾಕ್ಬೇಕಾದ್ರೆ ಅವೆಲ್ಲ ಹಾಕ್ತವೆ, ಏನೂ ಆಗಲ್ಲ, ಇವೆಲ್ಲ ಇದ್ದಿದ್ದೇ ಸಮಸ್ಯೆ. ಅದರಿಂದ ಅಲ್ಲಿ ಇವತ್ತು ಜನಕ್ಕೆ ಬಂದಾಗ ಮಳೆ ನೆನೀತಾನೆ ಒಂದು ಉದ್ದೇಶ ಇದೆ. ಮ್ಯಾನೇಜರ್ ಸಾಹೇಬ್ರಿಗೆ ಕಾಂಟ್ರಾಕ್ಟ್ ಹೇಳಿ ಅಲ್ಲಿ ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗೋದು ಸೀಟ್ ಹಾಕಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ಸೀಟನ್ನು ಸಹ ಅಲ್ಲಿ ಹಾಕಿಸ್ಕೊಡೋಕೆ ಸನ್ಮಾನ್ಯ ಶಾಸಕರು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಬೇರೆ ರೀತಿಯ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರಿಂದ ಮಾಡ್ತಿದ್ದಾರೆ. ಏನು 5 ಪಂಚ ಗ್ಯಾರಂಟಿಗಳು ಸರ್ಕಾರದ ಆದೇಶ ಇದೆ, ಅವ್ರು ಯಾವೂ ನಿಲ್ಲಲ್ಲ. ಯಾರು ವಿರೋಧ ಪಕ್ಷಕ್ಕೆ ಕಿವಿ ಕೊಡಬಾರ್ದು. ಮಾತಾಗಿದೆ, ಯಾರು ನೇರವಾಗಿ ಬಂದು ಹೇಳಲ್ಲ. ನಿಂತ್ಕೊಂಡ್ಬಿಟ್ಟಿದ್ರೆ ನಿಮ್ಮೆಲ್ಲ ಅಕೌಂಟ್ಗೂ ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳಲ್ಲಿ ನಿಮ್ಗೇನು 2 ತಿಂಗಳು ಬಾಕಿ ಇದೆ ಎಲ್ಲ ಒಂದು ಕೇಳಿ ಇಷ್ಟಪಡ್ತಾ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದಿದ್ದೀರಾ. ಏನು ಮಾಹಿತಿ ಮಾಧ್ಯಮದಲ್ಲಿದ್ದಾರೆ, ನೀವು ಏನು ಪ್ರಚಾರ ಮಾಡ್ತಾರೆ, ನೀವೆಲ್ಲ ಪ್ರಚಾರ ಮಾಡೋದ್ರಿಂದಲೇ ನಮ್ಮ ಅರಸೀಕೆರೆಯಲ್ಲಿ 100% ನಮ್ಮೆಲ್ಲ ಕೆಲಸಗಳು ಎಲ್ಲ ಇಲಾಖೆಯಲ್ಲಿ ಆಗಿದೆ. ಬಹುಮುಖ್ಯ ಪಾತ್ರ ಅಧಿಕಾರಿಗಳು ಬಿಟ್ಟರೆ ಮಾಧ್ಯಮದವರು, ಇವೆರಡೂ ಸಹ ನಮ್ಮ ಎಲ್ಲ ಒಡನಾಟದಲ್ಲಿದ್ದು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ನೀವು ಸಾಥ್ ಕೊಟ್ಟರಿಂದ ಅರಸೀಕೆರೆ ತಾಲೂಕಿನಲ್ಲಿ 100ಕ್ಕೆ 99ಕ್ಕೂ ಅಧಿಕವಾಗಿ ಎಲ್ಲ ಒಂದು ಇಲಾಖೆಯ ಒಂದು ಸಂಪರ್ಕದ ಹಣಗಳು ಏನಿದ್ದಾವೆ ಜಮಾ ಆಗ್ತಿದ್ದಾರೆ ಅಂತ ಕೇಳಕ್ಕೆ ಇಷ್ಟಪಡ್ತಾ, ಮುಂದಿನ ದಿನಗಳಲ್ಲಿ ಯಾರು ಕಿವಿ ಕೊಡಬೇಡ್ರಿ, ಗೃಹಲಕ್ಷ್ಮಿ ಹಣ ನಿಮಗೆಲ್ಲ ಬರುತ್ತೆ ಅನ್ನೋಕ್ಕೆ ಇಷ್ಟಪಡ್ತಾ, ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದೀರಾ, ಹೆಚ್ಚಿಗೆ ಮಾಧ್ಯಮದಲ್ಲಿದ್ದೀರಾ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಏನಾದರೂ ಸ್ವಲ್ಪ ಅಡ್ವರ್ಟ್ ಆಗಿದೆ, ಅದನ್ನು ಕ್ಷಮಿಸ್ಬೇಕು, ನೀವು ಸರಿಪಡಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ಮ ಯುವ ಸಾಹೇಬರು ಮುಂದುವರಿಸ್ತಾರೆ. ಮುಖ್ಯವಾದ ಒಂದು ಸರ್ಕಾರದ ಒಂದು ಯೋಜನೆಯಾಗಿದೆ. ಮುಖ್ಯವಾಗಿ ಯುವ ನಿಧಿ ಅಂತಂದರೆ ಯಾರಿಗೋಸ್ಕರ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಇದು 24 ತಿಂಗಳು ಬರುತ್ತೆ. ಯಾರಿಗೆ? ಪದವಿಯಾದಂತಹ ವಿದ್ಯಾರ್ಥಿಗಳಿಗೆ. ಏನಕ್ಕೋಸ್ಕರ ಕೊಡ್ತಿದೆ ಅಂದರೆ ಸರ್ಕಾರ ಅವರು ಉದ್ಯೋಗ ಮುಗಿದ ನಂತರ ಅವರ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ. ಅದು 24 ತಿಂಗಳು. ಅವ್ರಿಗೇನಾದರೂ ಅವರ ವಿದ್ಯಾರ್ಥಿ ಮುಗಿದು ಎಲ್ಲೂ ಕೆಲಸ ಸಿಗಲಿಲ್ಲ ಅಂದರೆ ಆ ಅಮೌಂಟ್ ಉಪಯೋಗಿಸ್ಕೊಂಡು ಮುಂದಿನ 24 ತಿಂಗಳಲ್ಲಿ ಅವರು
ಏನಾದ್ರು ಉನ್ನತ ವ್ಯಾಸಂಗನೋ ಮತ್ತೊಂದು ಬೇರೆ ಸಂಬಂಧಪಟ್ಟಂತೆ ಮತ್ತೆ ಒಂದು ಸ್ಟಡಿ ಸ್ಕೀಮ್ಗೆ ಏನಾದ್ರು ಅಮೌಂಟ್ನ ಬಳಸ್ಕೊಂಡು ಅವರ ಜೀವನಕ್ಕೆ ಇದು ಸರ್ಕಾರ ಕೊಡ್ತಿರುವಂತಹ ಮತ್ತೆ ಡಿಪ್ಲೊಮಾದಲ್ಲಿ 2 ರೀತಿ ಕೊಡ್ತಿದೆ. ಪದವಿ ಆದವರಿಗೆ ಮತ್ತೆ ಡಿಪ್ಲೊಮಾ ಮುಗಿದ ವಿದ್ಯಾರ್ಥಿಗಳಿಗೆ. ಪದವಿ ಆದವರಿಗೆ 3,000 ಕೊಡ್ತಿದೆ, ಡಿಪ್ಲೊಮಾ ಆದ ವಿದ್ಯಾರ್ಥಿಗಳಿಗೆ 1,500 ಕೊಡ್ತಿದೆ. ಇದು ಮುಖ್ಯವಾಗಿ ಅರ್ಜಿ ಹಾಕ್ಲಿಕ್ಕೆ ಏನು ಅವಕಾಶ ಇದೆ ಅಂದ್ರೆ, ಮುಖ್ಯವಾಗಿ ಅರ್ಜಿ ಹಾಕೋಕ್ಕೆ ಅವರು ಎಜುಕೇಶನ್ ಕಂಪ್ಲೀಟ್ ಮಾಡಿ 180 ದಿನ ಆಗಿರಬೇಕು, ಮತ್ತೆ ಉನ್ನತ ವ್ಯಾಸಂಗ ಮಾಡ್ತಿರಬಾರ್ದು, ಯಾವುದೇ ಹುದ್ದೆಗಳನ್ನು ಹೊಂದಿರಬಾರ್ದು, ಮತ್ತೆ ತಾವು ಉದ್ಯೋಗ ಮಾಡ್ತಿರಬಾರ್ದು. ಇದು ಕೂಡ ಮುಖ್ಯವಾಗಿ ಸರ್ಕಾರದಲ್ಲಿ ಒಂದು ಕ್ರೈಟೀರಿಯಾ ಮುಖ್ಯವಾಗಿ. ಅದಕ್ಕೆ DBT ಎಲ್ಲಿವರೆಗೂ ಪುಷ್ ಆಗಿದೆ ಅಂದ್ರೆ ಏಪ್ರಿಲ್ 26, 2026 ಕೂಡ ಅಭ್ಯರ್ಥಿಗಳಿಗೆ ಅಮೌಂಟ್ ಹೋಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅರಸೀಕೆರೆ ತಾಲೂಕಿನಲ್ಲಿ ಒಟ್ಟು ನೋಂದಣಿಯಾದ ಅಭ್ಯರ್ಥಿಗಳು 1677. ಅದರಲ್ಲಿ ಇಲ್ಲಿವರೆಗೂ ಕೂಡ 478 ವಿದ್ಯಾರ್ಥಿಗಳು ಅಮೌಂಟ್ ಹೋಗಿದೆ. ಅದರಲ್ಲಿ ಪದವಿ ಹೊಂದಿದ ವಿದ್ಯಾರ್ಥಿಗಳು 230, ಅದರಲ್ಲಿ 228 ಪುರುಷರು, 2 ಮಹಿಳೆಯರು. ಡಿಪ್ಲೊಮಾ ವಿದ್ಯಾರ್ಥಿಗಳು 228. ಅದರಲ್ಲಿ ಪದವಿ ಹೊಂದಿದ ವಿದ್ಯಾರ್ಥಿಗಳಿಗೆ 230 ಜನ ಅಭ್ಯರ್ಥಿಗಳಿಗೆ 3,000 ದಂಗೆ 6,90,000 ಅಮೌಂಟ್ ಹೋಗಿದೆ. ಮತ್ತು ಡಿಪ್ಲೊಮಾದ ವಿದ್ಯಾರ್ಥಿಗಳಿಗೆ 228 ಜನರಿಗೆ 1,500 ರೀತಿ 3,42,000 ಅಮೌಂಟು ಜಮೆ ಆಗಿದೆ ಇಲ್ಲಿವರೆಗೂ ಕೂಡ. ಅದು ಏಪ್ರಿಲ್ವರೆಗೂ ಆಗಿದೆ. ಮೊನ್ನೆ ಕೂಡ 4 ಜನಕ್ಕೆ ಒಂದೇ ಕಂದಲ್ಲಿ 32,000 ಅಮೌಂಟ್. 47,70,70,962 ರು ಹಣ ಸಂದಾಯ ಆಗಿರ್ತದೆ KSRTC. ಅದರಲ್ಲಿ 14,40,000 22,666 ಪ್ರಯಾಣಿಕರು ಶಕ್ತಿ ಯೋಜನೆಯಡಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅದಕ್ಕೆ ಜೂನ್ 2023ರಿಂದ ಜೂನ್ 2026ವರೆಗೆ 128 ಕೋಟಿ 83 ಲಕ್ಷ 24,730 ರು ಹಣ KSRTC ಹಣಕ್ಕೆ ಸಂದಾಯವಾಗಿದೆ. ಅದರಲ್ಲಿ 38 ಕೋಟಿ 34 ಲಕ್ಷ 44,274 ಜನ ಮಹಿಳಾ ಪ್ರಯಾಣಿಕರು ಬಸ್ಸಿನಲ್ಲಿ ಪ್ರಯಾಣಿಸಿದರು. ಇಲ್ಲಿವರೆಗೆ ಸರ್ ಈಗ ಪ್ರಯಾಣ ಮಾಡಿದಾರಲ್ಲ ಇಲ್ಲಿವರೆಗೂ ಮುಂದೇನು ಮಾರ್ಚಿವರೆಗೂ ಹೆಂಗೆ ತಿಂಗಳ ಇರುತ್ತಲ್ವಾ? ತಿಂಗಳ ಇರುತ್ತೆ. ಬ್ಯಾಲೆನ್ಸ್ ಏನಿಲ್ಲ ಸರ್ಕಾರದಿಂದ. ಕರ್ನಾಟಕ ಅರಸೀಕೆರೆ ತಾಲೂಕಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಒಟ್ಟು APL ಮತ್ತೆ ಅಂತ್ಯೋದಯ ಕಾರ್ಡ್ಗಳ ಸಂಖ್ಯೆ 84,440 ಇದೆ. ಅದರಲ್ಲಿ ಅರ್ಹ ಫಲಾನುಭವಿಗಳ ಸಂಖ್ಯೆ 81,057. ಈ ನೋಂದಣಿಯಾದ ಫಲಾನುಭವಿಗಳ ಸಂಖ್ಯೆ 81,057. 100% ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ನೋಂದಣಿಯಾದ ಫಲಾನುಭವಿಗಳಲ್ಲಿ ಒಟ್ಟು ಗೃಹಲಕ್ಷ್ಮಿ ಹಣ ಪಡೆದವರ ಸಂಖ್ಯೆ 79,844. 98.5% ಗೃಹಲಕ್ಷ್ಮಿ ಸಾಧನೆಯನ್ನು ಮಾಡಿದ್ವಿ. ಬಾಕಿ 1,213. ಅದರಲ್ಲಿ ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ IT GST ಕಾರಣ ಇರ್ತಕ್ಕಂಥದ್ದು 881. ಆಧಾರ್ NPCA ಲಿಂಕ್ ಆಗದೆ ಇರತಕ್ಕಂಥ ಫಲಾನುಭವಿಗಳ ಸಂಖ್ಯೆ 309. KYC ಕಾರಣದಿಂದ ಪ್ರೋಸೆಸ್ ಆಗದೆ ಇರತಕ್ಕಂಥ ಫಲಾನುಭವಿಗಳ ಸಂಖ್ಯೆ 23. ಅಂದ್ರೆ ನಮ್ದು 98.5% ಏನು ಗೃಹಲಕ್ಷ್ಮಿ ಹಣ ಅವ್ರ ಖಾತೆಗೆ ಜಮೆ ಆಗ್ತಾ ಇದೆ. ಆಗಸ್ಟ್ 2023ರಿಂದ ಮಾರ್ಚ್ 2026ರವರೆಗೆ 30 ತಿಂಗಳ ಗೃಹಲಕ್ಷ್ಮಿ ಹಣ ಜಮೆ ಆಗಿರುತ್ತದೆ. ಪ್ರತಿ ತಿಂಗಳು ನಮ್ಮ ತಾಲೂಕಿಗೆ 15,96,88,000 ರೂಗಳನ್ನ ಅವ್ರ ಖಾತೆಗೆ ಈಗಾಗಲೇ ಜಮೆ ಮಾಡಲಾಗ್ತಾ ಇದೆ. ಇದುವರೆಗೆ ಒಟ್ಟು 479 ಕೋಟಿ 6,40,000 ಹಣವನ್ನ ನಾವು ಗೃಹಲಕ್ಷ್ಮಿ ಅವರ ಖಾತೆಗೆ ಜಮಾ ಮಾಡಿದ್ದೇವೆ. ಏಪ್ರಿಲ್ 2026 ಮತ್ತೆ ಮೇ 2026 2 ತಿಂಗಳು ಹಣ ಮಾತ್ರ ಬಾಕಿ ಇದೆ. ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ. ಈ ಮಂತ್ ಅಲ್ಲಿ 2 ತಿಂಗಳು ರಿಲೀಸ್ ಆಗುತ್ತೆ. ಹಾಕ್ಬೇಕು ಅಂತ ಹೊಸದಾಗಿ ಅಪ್ಲಿಕೇಶನ್ ಆಗಿ ಗೈಡ್ ಲೈನ್ ಬಂದಿಲ್ಲ. ಗೈಡ್ ಲೈನ್ ಏನು ಅದರ ಇಲಾಖೆ ಹಂತದಲ್ಲಿದೆ. ಆ ಬಗ್ಗೆ ಇನ್ನು ನಮಗೆ ಮಾರ್ಗದರ್ಶನ ಬಂದ ಮೇಲೆ ಹೇಳ್ತೀವಿ ಸರ್. ಬಿಟ್ಟಿಲ್ಲ. ಈ ಹಳೆ ಅರ್ಜಿನೇ ತೆಗೆದುಕೊಳ್ತಾ ಇದೆ. ಈಗೇನು ಈಗ ಮೃತರ ಹೆಸರಿಗೆ ದುಡ್ಡು ಹೋಗಿರ್ತಕ್ಕಂಥದ್ದು ಪ್ರಕರಣಗಳಿದೆ. ಅದು ನಮ್ಮಲ್ಲಿ 96 ಆ ಥರ ಪ್ರಕರಣಗಳಿದ್ದಾವೆ ಮೃತರ ಖಾತೆಗೆ ಹೋಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಬ್ಯಾಂಕಿಗೆ ಲೆಟರ್ನ ಬರೆದು ಸ್ಟಾಪ್ ಮಾಡಿಸಿ ಅದನ್ನ ರಿಕವರಿ ಮಾಡೋದು ವ್ಯವಸ್ಥೆ ಮಾಡಿದ್ದೀವಿ. ಈಗ ಪ್ರಕಟಣೆ ಬರ್ತದೆ ಪತ್ರಿಕೆಗೆ. ಹಾಗಾಗಿ ಇದೆ. ಏನು ಅರ್ಜಿ ಸಲ್ಲಿಸಬೇಕು ಅಂತ ಇಲಾಖೆಯಿಂದ ಇನ್ನೂ ಹೊಸ ಅರ್ಜಿ ಹಾಕೋದಕ್ಕೆ ನಿರ್ದೇಶನ ಬಂದಿಲ್ಲ. ಬಂದ ತಕ್ಷಣ ಯಾವ ರೀತಿ ಹಾಕ್ಬೇಕು, ಎಲ್ಲ ಹಾಕ್ಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತೀವಿ.
ಹಾಗಾಗಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗೋದು. ಈಗ ಏನ್ ಗೃಹಲಕ್ಷ್ಮಿಗೆ ನೋಂದಾಯಿಸಿದ್ರೆ ಅವರಿಗೆ ಹಣ ಮಾರ್ಚ್ ತನಕ ಬಂದಿದೆ, ಏಪ್ರಿಲ್ ಮತ್ತೆ ಮೇ ತಿಂಗಳು ಈ ತಿಂಗಳಲ್ಲಿ ಬರುತ್ತೆ ಸರ್. ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಬರುತ್ತೆ ಸರ್, ಬರುತ್ತೆ. ಯಾರಾದ್ರೂ ನಾವೀಗ ಪ್ರತಿ ಗ್ರಾಮದಲ್ಲೂ ಕೂಡ ನಮ್ಮ ಅಂಗನವಾಡಿ ಏನ್ ಸೂಪರ್ವೈಸರ್ಸ್ ಇದ್ದಾರೆ, ಏನ್ ವರ್ಕರ್ ಇದ್ದಾರೆ, ಅಂಗನವಾಡಿ ಟೀಚರ್ ಇದ್ದಾರೆ, ಮನೆ ಮನೆ ಭೇಟಿ ಮಾಡಿಸಿ ಎಲ್ಲ ಕೂಡ ಸರ್ವೆ ಮಾಡಿಸಿದೀನಿ. ಯಾರು ಕೂಡ ಈ ಯೋಜನೆಯಿಂದ ಹೊರಗುಳಿಬಾರ್ದು ಅಂತೇಳಿ ಆ ರೀತಿ ಯಾರು ಬರ್ತಾ ಇಲ್ಲ ಅವ್ರ ಅರ್ಹ ಫಲಾನುಭವಿ ಅಂತಂದ್ರೆ ನೀವು ನಮ್ಮ ಆಫೀಸಿಗೆ ಬಂದ್ಬೇಡ, ನಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು, ನಾನು ಅದನ್ನ ಏನ್ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕ್ಬಿಟ್ಟು ಬರೋ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್. ನಮ್ಮ ತಾಲೂಕಿನಲ್ಲಿ ಅಂತ್ಯೋದಯ ಕಾರ್ಡು 3435 ಅಂತ್ಯೋದಯ ಕಾರ್ಡ್ ಇದೆ. BPL 76,053 ಕಾರ್ಡ್ ಇದೆ. ಒಟ್ಟು 79,488. ಇದರಲ್ಲಿ ಸದಸ್ಯರು AY ಸದಸ್ಯರು 14,246 ಇದೆ. BPL ಸದಸ್ಯರ ಸಂಖ್ಯೆ 2,53,234. AY ಮತ್ತೆ BPL ಒಟ್ಟು ಸದಸ್ಯರ ಸಂಖ್ಯೆ 2,76,708. ಇದಕ್ಕೆ ನಾವು ವಿತರಣಾ ಪ್ರಮಾಣ, ಅಕ್ಕಿ ಪ್ರಮಾಣ ಅಂದ್ರೆ ಎಷ್ಟು ಇದು ಕ್ವಿಂಟಾಲ್ ವಿತರಣೆ ಮಾಡ್ತೀವಿ ಅಂತ AY 676.95 ಕ್ವಿಂಟಾಲ್ ನಾವು ಇದು ಮಾಡ್ತೀವಿ. ಇನ್ನು BPL 24,508.85, ಒಟ್ಟು 25,195.80 ಕ್ವಿಂಟಾಲ್. ಇನ್ನು ಅಂತ್ಯೋದಯ ಕಾರ್ಡಿಗೆ ಪಡಿತರ ವಿತರಣಾ ಪ್ರಮಾಣ ಸರ್, ಮೇ ತಿಂಗಳಲ್ಲಿ ನಾವು ಒಟ್ಟಿಗೆ 70 ಕೆಜಿ ವಿತರಣೆ ಮಾಡಿದ್ವಿ. ಕೇಂದ್ರ ಸರ್ಕಾರದ ಕೊಟ್ಟಿದ್ದು, ರಾಜ್ಯ ಸರ್ಕಾರದ ಕೊಟ್ಟಿರಲಿಲ್ಲ. ಈ ತಿಂಗಳು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಮಾತ್ರ ಕೊಡ್ತಾ ಇದೀವಿ. ಅದು 4 ಸದಸ್ಯರಿದ್ದರೆ ಮಾತ್ರ 10 ಕೆಜಿ, 5 ಸದಸ್ಯರಿದ್ರೆ 30 ಕೆಜಿ, 6 ಸದಸ್ಯರಿದ್ರೆ 50 ಕೆಜಿ, 7 ಸದಸ್ಯರಿದ್ರೆ 70 ಕೆಜಿ. ಇದು ಅಂತ್ಯೋದಯ ಕಾರ್ಡಿಗೆ. ಮೇ ತಿಂಗಳಿಲ್ಲ 70 ಕೆಜಿ ಅಷ್ಟೇ ಫಿಕ್ಸ್. ಅದು ಅಂತ್ಯೋದಯ ಕಾರ್ಡಿ ಮಾತ್ರ ಅಂತ್ಯೋದಯ 70 ಕೆಜಿ, 70 ಕೆಜಿ ಅಷ್ಟೇ. ಎಷ್ಟು ಜನ ಇದ್ರು 70 ಕೆಜಿ, ಒಬ್ಬರಿದ್ರು 70 ಕೆಜಿ, 10 ಜನ ಇದ್ರು 70 ಕೆಜಿನೇ. ಈ ತಿಂಗಳು ಮಾತ್ರ ಜಾಸ್ತಿ ಅಂತ್ಯೋದಯ. ಇನ್ನು BPL ಸದಸ್ಯರಿಗೆ ಈ ತಿಂಗಳು ಒಬ್ಬರಿಗೆ 10 ಕೆಜಿ ಅಂದ್ರೆ 2 ತಿಂಗಳು. 3 ತಿಂಗಳು ನಾವು ರಾಜ್ಯ ಸರ್ಕಾರದಿಂದ ಕೊಟ್ಟಿರಲಿಲ್ಲ. ಈ ತಿಂಗಳು ಸೇರಿಸ್ಕೊಳ್ತಾ ಇದ್ದೀವಿ. 10 ಕೆಜಿಗೆ ಒಬ್ಬ ಸದಸ್ಯರಿಗೆ ಕೊಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇದು ಬಿಟ್ಟರೆ ಇನ್ನು ನಮ್ಮಲ್ಲಿ ಈಗ ಹೊಸ ರೇಷನ್ ಕಾರ್ಡ್ ಕೊಡಲಿಕ್ಕೆ ಅವಕಾಶ ಇಲ್ಲ, ಅರ್ಜಿ ಹಾಕೋದಕ್ಕೂ ಅವಕಾಶ ಇಲ್ಲ, ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ. ಅದೇ ಮಾಡ್ಕೊಡ್ತೀವಿ. 1990 ಕಾರ್ಡ್ನ ರದ್ದುಪಡಿಸಿದ್ವಿ ನಾವು ಅರಸೀಕೆರೆ ಕ್ಷೇತ್ರದಲ್ಲಿ. ಸೇರ್ಪಡೆ ಒಂದು ವಾರದಿಂದ ನಾನು ಬಾಣವರ ಹೆಸರೇನು ಸರ್? ದಿನೇಶ್ ಅಂತೇಳಿ ಅಡುಗರೆ ಬಾಣವರ ಅರಸೀಕೆರೆ ಹೊಸದು. ಸೊ ಇದರಲ್ಲಿ ನಮ್ಮ ಗೃಹ ಜ್ಯೋತಿ ಯೋಜನೆಯಲ್ಲಿ ಟೋಟಲ್ 88,360 ಇನ್ಸ್ಟಾಲೇಷನ್ ಇದೆ. ಅದರಲ್ಲಿ ಮೋರ್ ದ್ಯಾನ್ 200 ಯೂನಿಟ್ಸ್ ಇರ್ತಕ್ಕಂಥವು 258 ಅಂದ್ರೆ ಅವಕ್ಕೆ ಗೃಹ ಜ್ಯೋತಿ ಬರೋದಿಲ್ಲ. ಅವು ರೆಗ್ಯುಲರ್ ಪೇಮೆಂಟ್ ಅವರೇ ಪೇಮೆಂಟ್ ಮಾಡ್ತಾರೆ. ಅದು ಮತ್ತೆ 1,360 ಇನ್ಸ್ಟಾಲೇಷನ್ ಟೆಂಪಲ್ಸ್, ಸ್ಕೂಲ್ಸ್, ಕಾಲೇಜಸ್ ಇದೆ. ಅದರಲ್ಲಿ ಮತ್ತೆ 5 ಇನ್ಸ್ಟಾಲೇಷನ್ಸ್ ಅಂದ್ರೆ ಏನು ವಿದ್ಯುತ್ ಸಂಪರ್ಕ, ಸರ್ವಿಸ್ ತಗೊಂಡು ವಲಸೆ ಹೋಗಿರ್ತಕ್ಕಂಥದ್ದು, ಬೆಂಗಳೂರು ಕಡೆ ಅಥವಾ ಇತ್ಯಾದಿ ಆ ಥರದ್ದು ಟೋಟಲ್ 2,718 ಇದೆ ತಾಲೂಕಲ್ಲಿ. ಮತ್ತೆ ಹೊಸ ಇನ್ಸ್ಟಾಲೇಷನ್ ಈಗ ಸರ್ವಿಸ್ ಅವರೇಜ್ ಒಂದು ತಿಂಗಳಿಗೆ ಟೋಟಲ್ 209 ಇನ್ಸ್ಟಾಲೇಷನ್ ಸರ್ವಿಸ್ ಆಗ್ತಾರೆ. ಅದರಲ್ಲಿ ಟೋಟಲ್ ಎಲಿಜಿಬಲ್ ಗೃಹ ಜ್ಯೋತಿ ಇನ್ಸ್ಟಾಲೇಷನ್ 83,815 ಗ್ರಾಹಕರಿದ್ದಾರೆ. ಅದರಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು 83,592 ರಿಜಿಸ್ಟ್ರೇಷನ್ ಮಾಡಿ ಇವತ್ತು ಅವರುಗಳಿಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಅನುದಾನ ಸಿಗ್ತಾ ಇದೆ. ಅದರಲ್ಲಿ ಟೋಟಲ್ ನಮ್ಮ ಬ್ಯಾಲೆನ್ಸ್ 223 ಜನ ಇನ್ನೂ ಇದುವರೆಗೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬಂದಿಲ್ಲ. ನಾವು ಬೈಕ್ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ಸರ್. ಟೋಟಲ್ ಆಗಸ್ಟ್ 23ರಿಂದ ಏನು ಇದುವರೆಗೂ ಟೋಟಲ್ ನಮ್ಮ ಇಲಾಖೆಗೆ 86.93 ಕೋಟಿ ಹಣ ಸಂದಾಯವಾಗಿದೆ. ಈ ಒಂದು ವಿದ್ಯುತ್ ಶಕ್ತಿ ಬಿಲ್ ಅದು ಸಬ್ಸಿಡಿ ರೂಪದಲ್ಲಿ ಹೌದು.